ಜೆಡಿಎಸ್ ನಾಯಕರು 2 ಲಕ್ಷ ಲೀಡ್ ಕ್ರಾಸ್ ಆಗುತ್ತೆ ಅಂತ ಹೇಳಿದಂತ ಸಂದರ್ಭದಲ್ಲಿ ಚೆಲುವರಾಯಸ್ವಾಮಿ ಅವರು ವಿಡಂಬನೆ ಮಾಡಿದ್ರು, ಆ ಲೀಡ್ ಆಗಲ್ಲ ಅಂತೇಳಿ. ಅವ್ರ ಬಗ್ಗೆ ಚರ್ಚೆ ಬೇಡ. ಅವ್ರು ದೊಡ್ಡ ನಾಯಕರಿದ್ದಾರೆ, ಈಗ ದೊಡ್ಡ ಮಂತ್ರಿ ಇದ್ದಾರೆ, ಅವ್ರ ಬಗ್ಗೆ ಚರ್ಚೆ ಬೇಡ, ಅದು ಅಪ್ರಸ್ತುತ. ಕೆಲವು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿಲ್ಲ, 20 ಟಾರ್ಗೆಟ್ ಇಟ್ಕೊಂಡಿದೆ ಸರ್, ಅಲ್ಲಿ ಯಾಕೆ ಸಾಧ್ಯ ಆಗಿಲ್ಲ ಅಂತ ತಮ್ಗೆ ಅನ್ಸುತ್ತೆ ಸರ್? ಅದು ಹೊರಗಡೆ ನಾವೆಲ್ಲ ಚರ್ಚೆ ಮಾಡಲಿಕ್ಕಾಗಲ್ಲ. ನಾವು ಮುಂದಿನ ದಿನಗಳಲ್ಲಿ ಇದನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಮುಂದಿನ ಚುನಾವಣೆಗಳು ಅದಕ್ಕೆ ಯಾವ ರೀತಿ ಸರಿಪಡಿಸಬೇಕು ಅನ್ನೋದ್ರ ಬಗ್ಗೆ ಎರಡೂ ಪಕ್ಷಗಳ ನಾಯಕರು ಕೂತು ತೀರ್ಮಾನ ಮಾಡ್ತಾರೆ. ಇವತ್ತೆಲ್ಲ ನಾಳೆ ಸಭೆ ಕರೆದಿದ್ದಾರೆ, ನಾಳೆಗೆ ಬರಲಿಕ್ಕೆ ಹೇಳಿದ್ದಾರೆ, ನಾಳೆ ದೆಹಲಿಗೆ ಭೇಟಿ ಕೊಡ್ತಾರೆ. ಗೊತ್ತು, ನಾನು ಕೇಂದ್ರ ಸಚಿವನಾಗ್ತೀನಿ ಅಂತಕ್ಕಂಥದ್ದಕ್ಕಿಂತ ಹೆಚ್ಚಾಗಿ ಇವತ್ತು ಈ ಜಿಲ್ಲೆಯ ಜನತೆ ನನಗೇನು ಅವರೇ ಆಹ್ವಾನ ಕೊಟ್ಟು ನೀನು ನಿಲ್ಲಬೇಕು ಈ ಬಾರಿ ಅಂತೇಳಿ ಈ ಒಂದು ಚುನಾವಣೆಯಲ್ಲಿ ನನಗೆ ಒಂದು ಶಕ್ತಿ ತುಂಬಿದ್ದಾರೆ. ಮೊದಲು ಈ ಜಿಲ್ಲೆಯ ಸಮಸ್ಯೆಗಳಿಗೆ ಪರಿಹಾರ ದೊರಕಬೇಕು, ನನ್ನ ವೈಯಕ್ತಿಕವಾದಂಥ ಸ್ಥಾನಮಾನಗಳಿಗಿಂತ ಅದು ನನ್ನ ಒಂದು ಆದ್ಯತೆ ಇದೆ. ಆದರೆ ಈಗಿನ ಒಂದು ಸನ್ನಿವೇಶದಲ್ಲಿ ಮುಂದಿನ ಒಂದು ಕೇಂದ್ರ ಸರ್ಕಾರದ ಒಂದು ನನಗೆ ಇರ್ತಕ್ಕಂಥ ಒಂದು ಶಕ್ತಿ, ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ, ದೇವೇಗೌಡರ ಒಂದು ಮಗನಾಗಿ ಅಂತಕ್ಕಂಥದ್ದಕ್ಕಿಂತ ಹೆಚ್ಚಾಗಿ ಒಬ್ಬ ಮಾಜಿ ಪ್ರಧಾನಮಂತ್ರಿಗಳ ಒಂದು ಮಾರ್ಗದರ್ಶನದಲ್ಲಿ ಒಂದು ಉತ್ತಮವಾದ ಕೆಲಸ ಮಾಡ್ತೇನೆ ಅಂತಕ್ಕಂಥ ಒಂದು ಭಾವನೆಗಳೇನಿದೆ ಅದನ್ನು ಬಳಕೆ ಮಾಡಿಕೊಂಡು ಈ ರಾಜ್ಯದ ಸಮಗ್ರ ಒಂದು ಅಭಿವೃದ್ಧಿಗೆ, ಇವತ್ತು ನೀರಾವರಿಯ ಸಮಸ್ಯೆಗಳಿದೆ, ಅದೇ ರೀತಿಯಲ್ಲಿ ಹಲವಾರು ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇದೆ, ಅದು ಎಲ್ಲದಕ್ಕೂ ಪರಿಹಾರ ತರಲಿಕ್ಕೆ ಮುಂದಿನ 5 ವರ್ಷದಲ್ಲಿ ಪ್ರಯತ್ನ ಮಾಡ್ತೀವಿ. ಕಾವೇರಿ ಬಿಕ್ಕಟ್ಟನ್ನ ಬಗೆಹರಿಸ್ತೀನಿ ಅಂತ ಹೇಳಿದ್ರಿ ಸರ್, ನೋಡೋಣ. ಅದಕ್ಕೋಸ್ಕರಲೇ ಈಗ ಒಂದು ಅವಕಾಶ ದೊರಕಿದೆ. ಇದು 100 ವರ್ಷಗಳ ಸಮಸ್ಯೆ ಏನಿದೆ, ಬ್ರಿಟಿಷ್ನವ್ರ ಕಾಲದಿಂದಲೂ ಈ ಒಂದು ಸಮಸ್ಯೆ ಹಾಗೇ ಇದೆ, ಮಹಾರಾಜರ ಕಾಲದಿಂದ. ಇದಕ್ಕೆ ಯಾವ ರೀತಿ ಪರಿಹಾರ ತರಬೇಕು ಅಂತಕ್ಕಂಥದ್ದಕ್ಕೂ ಕೆಲವು ದೇವೇಗೌಡರು ನನಗೂ ಸಲಹೆ ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಶಾಶ್ವತವಾದಂಥ ರೀತಿಯಲ್ಲಿ ಪರಿಹಾರ ತರಬೇಕು ಅನ್ನೋದಕ್ಕೆ ಪ್ರಯತ್ನ ಪಡ್ತಾರೆ ಸರ್. ಈಗ ಕಾಂಗ್ರೆಸ್ ನಾಯಕರುಗಳು ಕೂಡ ಈಗ ದೆಹಲಿಯಲ್ಲಿ ಸಭೆಯನ್ನು ಮಾಡ್ತಾ ಇದ್ದಾರೆ ಸರ್. ಅವರು ಸಹ ಇವತ್ತು ಸರ್ಕಾರ ರಚನೆ ಮಾಡ್ತಕ್ಕಂಥ ಪಾಸಿಬಿಲಿಟೀಸ್ ಬಗ್ಗೆ ಇವತ್ತು ಅವರು ಏನು ಈಗಾಗಲೇ ಹಲವಾರು ಚರ್ಚೆಗಳು ನಡೀತಾ ಇದೆ. ಬಟ್ ಈಗಿರ್ತಕ್ಕಂಥ ಬಹುಮತ ಇವತ್ತು NDA ಪಕ್ಷದ ಒಂದು ಸರ್ಕಾರವನ್ನು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ರಚನೆ ಆಗ್ತಕ್ಕಂಥದ್ದು ಏನು ಸಮಸ್ಯೆ ಇಲ್ಲ. ಈಗಾಗಲೇ ಜನತೆಯ ತೀರ್ಮಾನವೂ ನರೇಂದ್ರ ಮೋದಿಯವರ ಒಂದು ನಾಯಕತ್ವದಲ್ಲಿ ಸರ್ಕಾರ ಆಗಬೇಕು ಅಂತಕ್ಕಂಥ ಭಾವನೆಯೂ ಇದೆ. ಇವತ್ತು ಒಂದು ಸ್ಟೇಬಲ್ ಗೌರ್ಮೆಂಟ್ನ ಅವಶ್ಯಕತೆಯ ಹಿನ್ನೆಲೆಯಲ್ಲಿ ಇವತ್ತು ಯಾವುದೇ ರೀತಿ ಸಮಸ್ಯೆಗಳಿಲ್ಲದೆ ಸುಗಮವಾಗಿ ಕೇಂದ್ರ ಸರ್ಕಾರ ರಚನೆ ಆಗುತ್ತೆ. ನನಗೆ ಚನ್ನಪಟ್ಟಣ ಕ್ಷೇತ್ರ ಒಂದೇ ಅಲ್ಲ, ನಾನು ಕಳೆದ 15-17 ವರ್ಷಗಳಲ್ಲಿ ಇಡೀ ರಾಜ್ಯವೇ ನನ್ನ ಕ್ಷೇತ್ರ. ನನಗೆ ಬರೀ ನನ್ನ ಚುನಾವಣೆ ನಿಲ್ತಕ್ಕಂಥ ಕ್ಷೇತ್ರ ಒಂದು ನನ್ನ ಕರ್ಮಭೂಮಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕರ್ನಾಟಕ ರಾಜ್ಯವೇ ನನ್ನ ಕರ್ಮಭೂಮಿ. ಕರ್ನಾಟಕ ರಾಜ್ಯದ ಯಾವುದೇ ಭಾಗದಲ್ಲಿ ಸಮಸ್ಯೆ ಇದ್ದರೂ ಅದಕ್ಕೆ ಧ್ವನಿ ಎತ್ತಕ್ಕಂಥ ಕೆಲಸ ಮಾಡ್ತೀನಿ. ಗೆದ್ದಿರೋ ಪಕ್ಷದ ಕಾರ್ಯಕರ್ತರು ಕೂತು ತೀರ್ಮಾನ ಮಾಡ್ತಾರೆ.